ನೀವು ಇಂಗ್ಲೀಷ್ ಕಲಿತಾ ಇದ್ದರೆ ಆರ್ಟಿಕಲ್ಸ್ ಬಗ್ಗೆ ಗೊತ್ತಿರಲೇಬೇಕು. ದ ಪವರ್ ಆಫ್ ಆರ್ಟಿಕಲ್ಸ್ ಏನಂತ ಗೊತ್ತಾ? ಅದೇ ಫ್ಯಾಮಿಲಿ ಜಸ್ಟ್ ಮ್ಯಾರಿಡ್ 1 ತಿಂಗಳಾದಮೇಲೆ ಚಾಲು ಆಯ್ತು. ಆರ್ಟಿಕಲ್ಸ್ ವಾರ್ ಇನ್ ದ ಫ್ಯಾಮಿಲಿ. ಏನು ಹಸ್ಬೆಂಡ್ ಏನದು? ಐ ಆಮ್ ದ ಹಸ್ಬೆಂಡ್, ಯು ಆರ್ ಎ ವೈಫ್. ಇಬ್ಬರು ಹೊಂದ್ಕೊಂಡು ಹೋದರೆ ಸಂಸಾರ ಚೆನ್ನಾಗಿ ನಡೀತೈತಿ ಅಂದ. ಆ ಹೆಂಡ್ತಿಗಿನ್ ಭಾಳ ಇಂಗ್ಲೀಷ್ ಭಾಳ ಚಲೋ ಪಕ್ಕ ಬರ್ತಿತ್ತು. ಏ ಹಸ್ಬೆಂಡ್ ಏನಂತ ನೀನು? ಐ ಆಮ್ ದ ಹಸ್ಬೆಂಡ್, ಯು ಆರ್ ಎ ವೈಫ್ ಅಂದೆ. ಏ ಹೌದಾ? ನಾನು ತಿರುಗಿ ವಾಪಸ್ ಹೇಳಲೆ, ಐ ಆಮ್ ದ ವೈಫ್, ಯು ಆರ್ ಎ ಹಸ್ಬೆಂಡ್ ಅನ್ಲೇ. ಏನಾಗತ್ತೆ, ಎರಡು ಒಂದೇ ಇಲ್ಲ. ಏ ಯಾರ ನಿನಗೆ ಇಂಗ್ಲೀಷ್ ಕಲಿಸಿದ್ದ? ಆರ್ಟಿಕಲ್ಸ್ ನೆಟ್ಟಾಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ಆಕೈತೆ ನೋಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗೆ ಇರಂಗಿಲ್ಲ. ಏ ಎರಡು ಒಂದೇ ಅಲ್ಲ, ನಾನು ಹಿಂಗೆ ಕಲ್ತದ್ದು ಇಂಗ್ಲೀಷೇ ನೋಡ. ತಿಳ್ಕೊ ಇವತ್ತಿಂದ. ಐ ಆಮ್ ದ ಹಸ್ಬೆಂಡ್ ಅಂದ್ರೇನು? ನಾನು ಒಬ್ಬನ ಗಂಡ ನಿನಗ ಅಂತ. ಐ ಆಮ್ ಎ ಹಸ್ಬೆಂಡ್ ಅಂದ್ರೇನು? ನನಗೆ ಭಾಳ ಜನ ಗಂಡ ಅಂದ್ರೆ ಅದ್ರಾಗ ನೀನು ಒಬ್ಬನ ಅಂತ. ಯು ಆರ್ ದ ವೈಫ್ ಅಂದ್ರೇನು? ನನಗಿರುಳ ನೀನು ಒಬ್ಬಳ ವೈಫು. ಯು ಆರ್ ದ ವೈಫ್. ಯು ಆರ್ ಎ ವೈಫ್ ಅಂದ್ರೇನು? ನಿನಗೆ ಭಾಳ ಜನ ಹೆಂಡ್ತಾರದಾರ, ಅದ್ರಾಗ ನಾನು ಒಬ್ಬಳ. ತಿಳ್ಕೊ, ಹಿಂಗೆ ಅನರ್ಥಕೈತಿ. ಆರ್ಟಿಕಲ್ಸ್ ನೆಟ್ಟಿಗೆ ಯೂಸ್ ಮಾಡ್ಬೇಕು, ಇಂಗ್ಲೀಷ್ ಮಾತಾಡ್ಬೇಕ್ರಿ. ಯಪ್ಪ ಹಿಂಗೆಲ್ಲ ಐತೆ ಇಂಗ್ಲೀಷ್ದಾಗ. ನಾನು ಎಲ್ಲ ಒಂದೇ ಅಂತ ಮಾತಾಡಕತ್ತೀನಪ್ಪ. ತಿಳಿ ಬಿಸಿ ಹತ್ತಲೋ ಮರ ಈ ಆರ್ಟಿಕಲ್ಸ್ ಕೂಡಾಗ ನಾನು ಟ್ಯೂಷನ್ ಹೋಗ್ಬೇಕಾಯ್ತು ನೋಡಿ ಇಂಗ್ಲೀಷ್ದಾಗ.